ದಿನಾಂಕ 21ರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡಗು ಇವರ ವತಿಯಿಂದ ಮಡಿಕೇರಿಯಲ್ಲಿ ನೀಚ ಶರಣ ಅಂಬಿಗರ ಚೌಡಯ್ಯನವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ನಗರದ ಗದ್ದಗಿಯಿಂದ ಹೊರಟು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಬಳಿಕ ಟೌನ್ ಹಾಲ್ನಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಮಡಿಕೇರಿಯ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ರೀನಾ ಜಗನ್ನಾಥ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಇದರ ನಿವೃತ್ತ ಸಹಾಯಕ ನಿರ್ದೇಶಕರಾದ ಎಎಸ್ ನಾಗರಾಜರವರು 12 ಮತ್ತು 13ನೇ ಶತಮಾನದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಬೆಳೆದು ಬಂದ ದಾರಿಯ ಕುರಿತು ಪರಿಚಯ ಮಾಡಿಕೊಟ್ಟರು. 12ನೇ ಶತಮಾನದ ಅಂತ್ಯದಲ್ಲಿ 13ನೇ ಶತಮಾನದ ಪ್ರಾರಂಭದಲ್ಲಿ ಇದ್ದಂತಹ ಒಬ್ಬ ದಿಟ್ಟ ನೇರ ನುಡಿಯ ನಿಷ್ಠೂರ ವಚನಕಾರ. 12ನೇ ಶತಮಾನವನ್ನ ನಾವು ಒಮ್ಮೆ ಅವಲೋಕಿಸಿದರೆ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು ಅಲ್ಲಿಯ ತನಕ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಶ್ರೀಸಾಮಾನ್ಯನಿಂದ ಹೊರಗಿದ್ದಂತಹ ವ್ಯವಸ್ಥೆ. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜಾರಾವ್, ಚೌಡಯ್ಯನವರ ಈ ಜಯಂತ್ಯೋತ್ಸವಕ್ಕೆ ಅಂಬಿಗ ಜನಾಂಗದವರು ಹೆಚ್ಚಾಗಿ ಸೇರುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕು. ಈ ಹಿನ್ನೆಲೆಯಲ್ಲಿ ಮುಂದಿನ ಬಾರಿಗೆ ಜಿಲ್ಲೆಯಲ್ಲಿರುವ ಅಂಬಿಗರನ್ನು ಗುರುತಿಸಿ ಕಾರ್ಯಕ್ರಮಕ್ಕೆ ಕರೆತರುವ ವ್ಯವಸ್ಥೆ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು. ಅಂತ ಶರಣರಿರ್ತಾರೆ. ಈಗ ಯಾವಾಗಲೂ ಚಿತ್ರದಲ್ಲಿ ಯಾವಾಗಲೂ ಪುಂಡಾಟಿ ಇದ್ದಂಥವರು ಲಾಸ್ಟ್ಗೆ ಒಳ್ಳೆ ಶರಣರಾಗ್ತಾರೆ, ನಿಜ ಶರಣರಾಗ್ತಾರೆ, ದೇಶಭಕ್ತಿಯವರಾಗ್ತಾರೆ. ಸಾರ್ವಜನಿಕರೊಟ್ಟಿಗೆ ಬೆರೆತು ಒಳ್ಳೆಯ ಹೆಸರುಗಳಿರ್ತಕ್ಕಂಥ ಕೆಲವರು ಮಾನವೀಯರಿರ್ತಾರೆ. ಹಾಗೆ ಅದರಲ್ಲೊಬ್ಬ ಈ ಅಂಬಿಗರ ಚೌಡಯ್ಯನವರು. ಯಾವ್ಯಾವುದು ಏನೇನು ನಾವು ಮಾಡ್ತೀವಿ ಆ ಜನಾಂಗಕ್ಕೆ ಸೇರ್ತಕ್ಕಂಥ ಸೇವೆ ಜಾಸ್ತಿ ಜನ ಕಾಣ್ತಾರೆ. ಇಲ್ಲ ಅವರು ಎಷ್ಟಿದಾರೋ ನನಗೆ ಗೊತ್ತಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಎನ್.ವಿ. ಪ್ರಸಾದ್ ವಹಿಸಿದ್ದರು. ವೇದಿಕೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಶಂಕರ್, ಉಪವಿಭಾಗಾಧಿಕಾರಿ ಜಿ. ಪ್ರಭು, ನಗರ ಆಯುಕ್ತ ಶಶಿಕುಮಾರ್, ಡಿವೈಎಸ್ಪಿ ರಾಜೀವ್ ಮಾಂಗ್ ಹಾಗೂ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಇಂದಿರಮ್ಮ ಉಪಸ್ಥಿತರಿದ್ದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.